ಶಂಕರ್, ನೀವು ನನ್ನನ್ನ ಇಷ್ಟ ಇಷ್ಟಪಡ್ತೀರಂತ ನನಗೆ ಗೊತ್ತಿರಲಿಲ್ಲ. ಹೋಗ್ರಿ, ನನ್ನನ್ನ ನಂಗೋ ತರ ನೋಡಬೇಡಿ. ನೀವು ನಿಜವಾಗ್ಲೂ ನನ್ನ ಇಷ್ಟೊಂದು ಇಷ್ಟಪಡ್ತೀರಂತ ಹೇಳಿ ಇವತ್ತು ಗುರ್ತಾಯ್ತು. ಯಾಕಂದ್ರೆ ನಿಮ್ಮ ಹೆಂಡತಿ ಊರಿಂದ ನಿಮ್ಮನ್ನ ನೋಡಕ ಇಲ್ಲಿಗೆ ಬಂದಾಳ. ಪಾಪ ಸ್ಟೇಷನ್ನಾಗ ಕುಂತು ನನ್ನ ಗಂಡ ಬರ್ತಾನ ಅಂತ ಕಾಯ್ತಾ ಕುಂತಾಳ. ಆದ್ರೆ ನೀವು ಮಾತ್ರ ನನ್ನ ಜೊತೆ ಜಾಲಿಯಾಗಿದ್ದೀರಿ. ಶಂಕರ್, ಇನ್ನೊಂದು ವಿಷಯ ನೀವು ಹೇಳಿದ್ ನೋಡಿ ತುಂಬಾ ಸಂತೋಷ ಆಯ್ತು. ನೀವು ನಿಮ್ಮ ಹೆಂಡತಿ ಜೊತೆ ನಾಟಕ ಮಾಡಕತ್ತಿದ್ದ ನಿಮ್ಮಪ್ಪಂದ ಆಸ್ತಿಗೋಸ್ಕರ ಅಂತ. ನಿಮ್ ಪ್ಲಾನು ಭಾರಿ ಸಖತ್ತೈತಿ. ಹೆಂಡತಿ ಜೊತೆ ಚಂದದೇನಂತ ಹೇಳಿ ನಿಮ್ಮಪ್ಪ ನಿಮ್ಮವನ್ನ ನಂಬಿಸೋದು, ಆಮೇಲೆ ನಿಮ್ ಪಾಲಿಗೆ ಬರುವಂತ ಆಸ್ತಿನ ತಗೊಂಡ ಅದನ್ನ ಮಾರಿ ನಾವಿಬ್ರು ಹೋಗಿ ವಿದೇಶದಾಗ ಸೆಟ್ಲ್ ಆಗೋದು. ವಾ ಶಂಕರ, ನಿಮ್ಮ ತಲೆ ಅಂದ್ರೆ ತಲೆ. ಶಂಕರ್, ನಿಮ್ ಹೆಂಡತಿ ಬಂದು ಈ ಮನೆಯಾಗಿದ್ದು ಹೋಗೋ ಮಟ ನಾ ಮಾತ್ರ ಈ ಮನೆಗೆ ಬರೋದಿಲ್ಲ. ಯಾಕಂದ್ರ ಆಕಿಗೆ ಒಂಚೂರು ಡೌಟ್ ಬರಬಾರ್ದು, ನಾವಿಬ್ರು ಸೇರಿ ಈ ತರ ಒಂದು ಪ್ಲಾನ್ ಮಾಡೇವಿ ಅಂತ. ಶಂಕರ್, ನಿಜವಾಗ್ಲೂ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಏನ್ ಕೊಡುಗೆ ಕೊಟ್ರು ಕಡಿಮೆನಾ? ಇದ್ರ ಅರ್ಥ ಇವರೆಲ್ಲ ಅವರಪ್ಪ ಅವನ ಜೊತೆ ನಾಟಕ ಮಾಡಿದ್ದೆಲ್ಲ ಆಸ್ತಿ ಸಂಬಂಧ. ನನಗಿದನ್ನ ನಂಬಕ ಆಗವಲ್ದು. ಶಂಕರ್, ನೀವು ಭಾರಿ ಚಾಲು ಅದಿರಿ. ನಿಮಗೆ ಯಾವ ಜ್ವರನೂ ಬಂದಿಲ್ಲ. ನಿಮ್ಮ ಹೆಂಡತಿನ ಇಲ್ಲಿ ಕರೆಸ್ಕೊಂಡ್ರ ನಿಮ್ಮಪ್ಪ ನಿಮ್ಮವನ ದೃಷ್ಟಿಯೊಳಗ ನೀವು ದೊಡ್ಡ ಹೀರೋ ಹಾಕೇರಿ. ಅವರಿಗೂ ನಂಬಿಕೆ ಬರಾಕ ಮಗ ಸೊಸಿ ಚಂದದಾರ ಅಂತ. ಸ್ವಲ್ಪ ದಿನ ಆಗಿಂದ ಹೆಂಗಾದ್ರೂ ಮಾಡಿ ನಂಬಿಸಿ ಅಲ್ಲಿ ಆಸ್ತಿ ತಗೊಂಡು ಬಡ ಬಡ ವಿದೇಶಕ್ಕೆ ಹೋಗಿ ಆರಾಮಾಗಿ ಸೆಟ್ಲ್ ಆಗಿ ನಾನು ನೀವು ನೀವು ನಾನು ಮದುವೆ ಮಾಡ್ಕೊಂಡ ಜಾಲಿಯಾಗಿ ಲೈಫ್ನ ಎಂಜಾಯ್ ಮಾಡೋದು. ರೀ, ಇದೆಲ್ಲ ನನಗೆ ನಂಬಕ್ಕಾಗವಲ್ದು. ಇದೆಲ್ಲ ಹೆಂಗ್ ಸಾಧ್ಯ? ಹಂಗಿದ್ರ ಪಾಪ ಮಲ್ಲಿಕಾ ಸಂತು ಅಣ್ಣಾರ್ಗೂ ಈ ವಿಷಯ ಗೊತ್ತಿಲ್ಲ. ಇವ್ರು ಹೇಳುದೆಲ್ಲ ಕರೆ ಅಂತ ನಂಬಿ ಬಿಟ್ಟಾರ. ಅತ್ತಿ ಮಾವ ಅಮ್ಮ ಯಾವ ವಿಷಯನೂ ಗೊತ್ತಿಲ್ಲ. ಪಾಪ ಇವ್ರು ಹೇಳಿದಂತ ಎಲ್ಲ ಕಟ್ಟುಕತೆನ ನಿಜ ಅಂತಾನ ನಂಬ್ಯಾರ. ಶಂಕರ್, ಈ ಡ್ರೆಸ್ ಎಲ್ಲಿ ತಗೊಂಡ್ಬಂದಿರೋ ಏನೋ ಭಾರಿ ಸಖತ್ತಾಗಿ ಐತಿ. ಇದನ್ನ ಹಾಕೊಳಕ ಬೇಕಂತ ಹಠ ಹಿಡಿದ್ರಿ. ನೋಡ್ರಿ ಹಾಕೊಂಡೇನೀಗ. ಯಪ್ಪ, ಹಂಗ್ ನೋಡ್ಬೇಡ್ರಿ, ನಿಮ್ ದೃಷ್ಟಿನ ನನಗ ತಾಕ್ತೈತಿ. ಹಾ ಶಂಕರ್, ಇನ್ನೊಂದ್ ವಿಷಯ ಹೇಳಿದ್ರಲ್ಲ ಈಗ ನೆನಪಾತ. ಅದೇನೋ ಅಂದ್ರಲ್ಲ ನಿಮ್ಮ ಹೆಂಡತಿ ಹಳ್ಳಿ ಗುಗ್ಗು, ಅವಳೇನೋ ಓದಿ ಆ ಆಫೀಸರ್ ಆಗ್ಬೇಕು ಈ ಆಫೀಸರ್ ಆಗ್ಬೇಕಂತ ಹೇಳಿ ಕನಸ್ ಕಾಣಕ್ ಕುಂತಾಳ ಅಂತ. ಅದೇನಾರ ಸಾಲಿ ಕಲ್ತ್ರ ನಾಳೆ ನಮಗ ನಿಮ್ಮಪ್ಪನ ಆಸ್ತಿ ತಗೊಳಕ ತೊಂದ್ರೆ ಆಗ್ಬಾರ್ದಂತ ಹೇಳಿ ಆಕಿಗೆ ಸುಳ ಪುನಾಕ ಕರೆಸ್ಕೊಂಡು ಅಕ್ಕಿ ಗುರಿ ಮುಟ್ಟಲಾರ್ದಂಗ ಮಾಡಾಕ ಒಳ್ಳೆ ಪ್ಲಾನ್ ಮಾಡಿರಿ. ನಮ್ ಕೆಲ್ಸ ಆಗೋ ಮಟ ಇವ್ರಿಗೆಲ್ಲರದು ಹೆಲ್ಪ್ ತಗೊಂಡ ಆಮೇಲೆ ಒಂದೇ ಸರಿ ವಿದೇಶಕ್ಕ ಸೊಯ್ ಅಂತ ಹಾರಿ ಹೋಗ್ಬಿಡೋದು. ಶಂಕರ್, ನಿಜವಾಗ್ಲು ನಿಮ್ ಪ್ಲಾನ್ ಮಾತ್ರ ಸೂಪರೋ ಸೂಪರ್. ಶಂಕರ್, ಇನ್ನೊಂದ್ ಮಾತು ಪದೇ ಪದೇ ಹೇಳ್ತಾ ಇರ್ತೀರಿ, ಶಂಕರ್ ಇಲ್ದ ಈ ಸೋನಲ್ ಇಲ್ಲ, ಸೋನಲ್ ಇಲ್ದೆ ಶಂಕರ್ ಇಲ್ಲ ಅಂತ. ನಮ್ಮಿಬ್ರು ಪ್ಲಾನ್ ಯಾರಿಗೂ ತಿಳಿಯಾಕ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ ಹೆಂಡತಿ ಎಷ್ಟೋತಿಂದ ಪಾಪ ರೈಲ್ವೆ ಸ್ಟೇಷನ್ ಒಳಗ ಕುಂತಾಳ. ಹೇಳಿ ಕೇಳಿ ಹೇಳಿ ಗುಗ್ಗು ಮನಿಗ್ ಬರಕ ಅಡ್ರೆಸ್ ಗೊತ್ತಾಗಲ್ಲ. ಎಲ್ಲಿ ನೋಡಿದ್ರೆ ನಾವಿಬ್ರು ಆರಾಮ್ ಮಜಾದಾಗದೀವಿ. ಆಸ್ತಿ ಸಲುವಾಗಿ ಮನುಷ್ಯ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾನ? ಛೇ, ಎಷ್ಟು ದೊಡ್ಡ ತಪ್ಪು ಮಾಡಿದ್ದೆ ನಾನು. ನಾನು ಮೊದಲು ತಗೊಂಡಿರುವಂತ ನಿರ್ಧಾರನ ಸರಿಯಾಗಿ ಇತ್ತ. ಇವ್ರು ಆಡೋ ಬಣ್ಣದ ಮಾತಿಗೆ ಮರಳಾಗಿ ನನ್ನ ಗುರಿನ ಸೈಡಿಗಿಟ್ಟು ಗಂಡ ಅಂತ ಅಲ್ಲಿಂದ ಓಡೋಡಿ ಬಂದೆ. ಬಂದಿದ್ದಕ್ಕೂ ನನಗ ಒಳ್ಳೆ ಬಹುಮಾನನ ಕೊಟ್ಟಾರ. ಜೀವನದಾಗ ಎಲ್ಲಾ ಕಷ್ಟಗಳನ್ನ ಸಹಿಸ್ಕೊಂತೇನಿ. ಆದ್ರ ನಿಮ್ಮ ಜೀವನದಾಗ ಇನ್ನೊಬ್ಬಕ್ಕೆ ಹುಡುಗಿ ಅದಾಳ ಅನ್ನೋದನ್ನ ಮಾತ್ರ ಸಹಿಸ್ಕೊಳಕ ಸಾಧ್ಯನೇ ಇಲ್ಲ. ಶಂಕರ್, ನೀವು ಹೇಳಿದಂತ ಸುಳ್ಳು ಕಥೆನ ಕೇಳಿ ನಿಮ್ಮ ಮೇಲೆ ಸ್ವಲ್ಪ ನಂಬಿಕೆ ಬಂದಿತ್ತು. ಆದ್ರ ಇದ್ರಿಂದ ಇಷ್ಟೊಂದು ದೊಡ್ಡ ಷಡ್ಯಂತ್ರ ಆಯ್ತಂತ ನನಗ್ ಗೊತ್ತಿರ್ಲಿಲ್ಲ. ಕಾಲ ಮಿಂಚಿ ಹೋಗೋಕ್ಕಿಂತ ಮುಂಚೆ ಇರೋ ಸತ್ಯ ನನಗ್ ಗುರ್ತಾತ. ಇನ್ನ ನನ್ನ ಗುರಿ ಮುಟ್ಟೋದಕ್ಕ ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನಾನು ಒಬ್ಬಂಟಿಯಾಗಿ ನನ್ನ ಗುರಿ ಮುಟ್ತೇನೆ. ಇವತ್ತಿಗೆ ನೀವು ನನ್ನ ಗಂಡ ಅಲ್ಲ, ನಾನು ನಿಮ್ಮ ಹೆಂಡತಿ ಅಲ್ಲ. ನೀವು ಕಟ್ಟಿರೋ ತಾಳಿ ಮಾತ್ರ ನನ್ನ ಕೊರಳಾಗ ಇರ್ತೈತಿ. ಯಾಕಂದ್ರ ಸಮಾಜದಾಗ ಬದುಕಾಕ ನನಗಿದ ಅವಶ್ಯಕತೆ ಐತಿ. ಆದ್ರ ನನ್ನ ಜೀವನದಾಗ ಆಗ್ಲಿ ನನ್ನ ಮನಸ್ಸಿನಾಗಾಗ್ಲಿ ಯಾವತ್ತೂ ನಿಮಗ ಜಾಗ ಇರೋದಿಲ್ಲ. ನನ್ನ ಜೀವನದಾಗ ನಾನು ನನ್ನ ಗುರಿ ಎರಡೇ ಇರ್ತಾವ. ಇವತ್ತ ಕೊನೆ. ಇನ್ನು ಮೇಲೆ ನನ್ನ ಗುರಿ ಮುಟ್ಟೋವರೆಗೂ ನಾನು ಯಾರಿಗೂ ಸಿಗಲ್ಲ, ಯಾರ ಕಾಂಟ್ಯಾಕ್ಟ್ನಾಗೂ ಇರೋದಿಲ್ಲ. ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಇರ್ತೀನಿ, ಏನ್ ಮಾಡ್ತೀನಿ ಯಾವುದನ್ನು ಯಾರಿಗೂ ಹೇಳಂಗಿಲ್ಲ. ಈ ಫೋನ್ ಇಲ್ಲೇ ಒಗದ ಹೋಗ್ತೀನಿ. ಇನ್ನು ಮುಂದೆ ನಾನು ಯಾರನ್ನೂ ನಂಬಂಗಿಲ್ಲ. ಈ ಜಗತ್ನಾಗ ನಂಬಿಕೆಗೆ ಬೆಲೆ ಇಲ್ಲ. ದೇವರಿಗಿಂತ ಹೆಚ್ಚಿರುವಂತ ಅತ್ತಿ ಮಾವ ವಾರಗಿತ್ಯಾರ ಮೈದ್ನಗಳು ಎಲ್ಲರಲ್ಲಿ ನಾ ಕ್ಷಮೆ ಕೇಳ್ತೀನಿ. ದಯಮಾಡಿ ನನ್ನ ಕ್ಷಮಿಸ್ರಿ. ಯಾರೊಬ್ಬರಿಗೆ ನಾನು ಸಂಪರ್ಕದಾಗಿರೋದಿಲ್ಲ. ಈ ಮನುಷ್ಯರ ಸಹವಾಸನ ನನಗೆ ಸಾಕಾಗಿ ಹೋತ. ಐ ಲವ್ ಯು. ಈ ಕರ್ಮ ನೋಡೋದಕ್ಕಿಂತ ಯಾವ್ದಾದ್ರು ಕೆರಿನೋ ಬಾವಿನೋ ಹಾರಿ ಪ್ರಾಣ ಬಿಡೋದು ಭಾರಿ ಒಳ್ಳೇದ. ನನ್ನ ಗಂಡನ ಹತ್ರ ಹೋಗ್ತೇನೆ ಅಂತೇಳಿ ಎಷ್ಟೊಂದು ಖುಷಿಲೇ ಬಂದಿದ್ದೆ. ಆದ್ರೆ ಇಲ್ಲಿ ಬಂದಿಂದ ನನಗೆ ಗುರ್ತಾತ, ದೇವ್ರ ನನ್ನ ಹಣೆ ಬರ ಆದಾಗ ಗಂಡ ಅನ್ನೋ ವಸ್ತುನೇ ಬರ್ದಿಲ್ಲ. ಪ್ರೇಮ ಮೇಡಮ್ ಹೋದ್ರು ಅಂತ ಕಾಣಿಸುತ್ತೆ. ನೋಡಿದಲ್ಲ
ಶಂಕರ್ನ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ. ಶಂಕರ್, ನನಗಂತೂ ಇವತ್ತ ಬಹಳ ಖುಷಿ ಆಗಕತ್ತೈತಿ. ಶಂಕರ್ ಮಾವರೇ, ಶಂಕರಣ್ಣ, ಶಂಕರಣ್ಣ, ಶಂಕರ್ ಮಾವರೇ, ಡೋರ್ ಓಪನ್ ಇಟ್ಟು ಎಲ್ಲಿ ಹೋಗ್ಯಾರ? ಮಲ್ಲಿಕಾ ಒಳಗ್ ನೋಡೋಣ ಬಾ. ಶಂಕರಣ್ಣ, ಅಯ್ಯೋ, ಅವ್ರ ತಮ್ಮನ ಹೆಂಡತಿ ಬಂದ್ರು ಅನ್ಸುತ್ತ. ಏನ್ ಮಾಡ್ಲಿ? ವೈನಿ ಮನಿಗ್ ಬಂದಾರ. ಮಲ್ಲಿಕಾ ಸುಮ್ನೆ ಆಫೀಸಿಂದ ಟೆನ್ಷನ್ ಮಾಡ್ಕೊಂಡು ಓಡ್ಕೊಂತ ಬಂದ್ವಿ. ವೈನಿ ಮನಿಗ್ ಬಂದಾರ. ಒಳ್ಳೇದಾತ್ ಬಿಡ್ರಿ. ಶಂಕರ್ ಮಾವರ ಫೋನ್ ಎತ್ತವಲ್ರ, ಪ್ರೇಮಕ್ಕಂದ ಸ್ವಿಚ್ ಆಫ್ ಬರಾತೈತಿ. ಎಷ್ಟು ಟೆನ್ಷನ್ ಆಗಿತ್ತು ಮಾರಯ್ಯ. ಆಫೀಸ್ನಾಗ ನೋಡಿದ್ರ ಒಂದ್ ಚುಗುರು ಪುರ್ಸತ್ತಿಲ್ಲ. ಹೆಂಗೋ ಪ್ರೇಮಕ್ಕ ಮನಿಗ್ ಬಂದಾಳಲ್ಲ, ಅಷ್ಟೇ ಸಾಕ. ಛೇ, ನನ್ನನ್ನ ಪ್ರೇಮ ಅಂತ ತಿಳ್ಕೊಂಡಾರ. ನನ್ನ ಮುಖ ನೋಡಿಂದ ಇವ್ರ ರಿಯಾಕ್ಷನ್ ಹೆಂಗಿರ್ತೈತೋ ಏನೋ. ನೀ ಯಾರು, ಇಲ್ಲಿ ಯಾಕೆ ಬಂದಿ, ಏನ್ ಮಾಡಾಕತ್ತಿ ಅಂದ್ರ ಏನ್ ಹೇಳಿ, ಏನು ತಿಳಿಯವಲ್ದ. ಏನಾರ ಒಂದ ಉಪಾಯ ಹುಡುಕಬೇಕ. ಪ್ರೇಮಕ್ಕ, ದೇವರ ಪುಣ್ಯಕ್ಕ ಮನಿಗ್ ಬಂದ್ ಮುಟ್ಟಿ ಅಷ್ಟ ಸಮಾಧಾನ. ಮನಿಗ್ ಬಂದ ನೀನ್ ನೋಡು ಮಟ ಸಮಾಧಾನ ಇರ್ಲಿಲ್ಲ. ಶಂಕರ್ ಮಾವರ ಫೋನ್ ರಿಸೀವ್ ಮಾಡ್ವಲ್ರ, ನಿನ್ ಫೋನ್ ಸ್ವಿಚ್ ಆಫ್. ನಮ್ಮ ಆಫೀಸಿಗೆ ಸ್ಟೇಷನ್ಗೆ 3 ತಾಸು ಬೇಕು ಬರಾಕ. ಅದ್ರ ಬೇರೆ ಇಯರ್ ಎಂಡ್ ಅಲ್ಲ, ಆಫೀಸ್ನಾಗ ಒಂದ್ ಚೂರು ಪುರ್ಸತ್ತಿಲ್ಲ. ಅಕ್ಕ ಸೀದಾ ಇಲ್ಲೇ ಬಂದ್ವಿ. ಚಲೋನ ಆತ, ನಿನ್ನಿಲ್ಲೇ ನೋಡಿ ನನಗಂತೂ ಭಾರಿ ಖುಷಿ ಆತ. ಅಯ್ಯೋ, ಆಕಿನ ಹೆಂಗೋ ಓಡಿಸಿದೆ ಪ್ಲಾನ್ ಮಾಡಿ. ಇವ್ರ ಕೈಯಾಗಂತೂ ನಾನು ಇವತ್ತ ಸಿಕ್ಕಾಕೊಂಡೆ. ಏನ್ ಮಾಡ್ಲಿ? ಇವ್ರು ಕೇಳೋ ಪ್ರಶ್ನೆಕ ಏನಂತ ಉತ್ತರ ಕೊಡ್ಲಿ? ಪ್ರೇಮಕ್ಕ ನೋಡಿಲೆ. ವೈನಿ ಯಾಕ ಆರಾಮೈತಿಲ್ ನಿಮಗ? ಪ್ರೇಮಕ್ಕ ಇತ ಹೊಳ್ಳ. ರೀ, ಈಕಿ ನಮ್ ಪ್ರೇಮಕ್ಕ ಅಲ್ಲ. ಹೌದು, ನಮ್ ವೈನಿ ಅಲ್ಲ. ಯಾರ್ ನೀವ? ಇಲ್ಲಿ ಯಾಕೆ ಬಂದಿರಿ? ಅದ ಕರೆ ಹೇಳ, ನೀನ್ ಯಾರ, ಇಲ್ಲಿಗೆ ಯಾಕೆ ಬಂದಿ? ಈಕಿನ್ನ ಎಲ್ಲೋ ನೋಡೇನ ಅನಸ್ತೈತ್ ನನಗ, ಆದ್ರ ನೆನಪಿಗೆ ಬರವಲ್ದ ಎಲ್ಲಿ ನೋಡೇನಿ ಅಂತ. ರೀ, ನನಗೆ ಯಾಕೋ ಈಕಿ ಹಾಲ್ ಚಾಲ್ ಅಷ್ಟೇ ಸರಿ ಕಾಣಿಸ್ವಲ್ದ. ಮಲ್ಲಿಕಾ, ಈಕಿ ಕತಿ ಇರ್ಲಿ, ವೈನಿ ಎಲ್ಲದಾರ? ಇಷ್ಟ ಹೊತ್ತಾದ್ರೂ ಮನಿಗೂ ಬಂದಿಲ್ಲ. ಎಲ್ಲಿಗೆ ಹೋಗ್ಯಾರೋ ಏನೋ. ಮೊದ್ಲ ವೈನಿ ಎಲ್ಲದಾರ ಹುಡ್ಕೊಂಡ್ ಬಾ. ರೀ, ಹಂಸರ ಮಾಡ್ಬೇಡ್ರಿ. ಈಕಿ ಮೊದ್ಲ ಯಾರ ಅಂತ ತಿಳ್ಕೊಬೇಕ. ರೀ, ಯಾಕೋ ಈಕಿ ಏನ ಮಾಡ್ಯಾಳ ಅಂತ ನನಗನ್ಸಾತೈತಿ. ಶಂಕರ್ ಮಾವರ್ ನೋಡ್ರಿ, ಚೇರ್ ಮೇಲೆ ಹೆಂಗ್ ಮಲ್ಕೊಂಡಾರ, ಅದು ಕಣ್ಣು ಮುಚ್ಕೊಂಡ. ನನಗನ್ಸೈತಿ ದಾಲ್ ಮೇ ಕುಚ್ ಕಾಲಾ ಹೇ. ಹಂಗಂತೀಯ? ಹ್ಞೂನ್ರಿ, ಈಕಿ ಅವತಾರ ನೋಡ್ರಿ. ಶಂಕರ್ ಭಾವ್ಜಿ ಮನ್ಯಾಗ ಅದಾರ. ಮನ್ಯಾಗಿದ್ರು ಫೋನ್ ರಿಸೀವ್ ಮಾಡಿಲ್ಲ, ಆರಾಮ್ ಚೇರ್ ಮೇಲೆ ಮಲ್ಕೊಂಡಾರ. ಮತ್ತ ಇಲ್ಲಿ ನೋಡಿದ್ರ ಪ್ರೇಮಕ್ಕ ಇಲ್ಲ. ಇದನ್ನೆಲ್ಲ ನೋಡಿದ್ರ ಏನೋ ಎಡವಟ್ಟಾಗೈತಿ. ನಾನಂತೂ ಇವತ್ತ ಬರಬ್ಬರಿ ಸಿಕ್ಕಾಕೊಂಡೆ. ಈಕಿನ್ ನೋಡಿದ್ರ ಸಾಮಾನ್ಯ ಇಲ್ಲ, ನನ್ನ ಜಲಮನ ಜಾಲಾಡ್ತಾಳ. ಶಂಕರಣ್ಣ, ಶಂಕರಣ್ಣ, ಪ್ರೇಮ, ಪ್ರೇಮ ನೀ ಬಂದಿ? ಪ್ರೇಮ, ಶಂಕರಣ್ಣಗ ಏನಾಗೈತಿ? ಹಿಂಗ್ಯಾಕ ನಿದ್ದಿ ಕಣ್ಣೊಳಗ ಕನ್ವರ್ಸಾಕತ್ತಾನ? ಏ ಶಂಕರಣ್ಣ. ನಾ ಏನಾದ್ರೂ ಇಲ್ಲೇ ಇದ್ರ ನನ್ನ ಕುತ್ತಿಗೆಗೆ ಬರೋದಂತ್ರು ಗ್ಯಾರಂಟಿ. ಇಲ್ಲಿಂದ್ರ ಹೆಂಗಾರ ಪಾರಾಗ್ಬೇಕ. ಮಲ್ಲಿಕಾ, ಶಂಕರಣ್ಣ ಹೇಳವಲ್ಲ, ಇದ್ದಕ್ಕಿದ್ದಂಗ ಅವಂಗ ಏನಾತ? ಹೌದಾ? ಏನ್ ಮಾಡೋದ್ರಿ? ಪ್ರೇಮಕ್ಕ ಎಲ್ಲದಾಳಂತ ಗೊತ್ತಿಲ್ಲ. ರೀ, ಒಂದ್ ಕೆಲಸ ಮಾಡೋಣ. ಶಂಕರ್ ಮಾವರ್ನ ಕಾರ್ನೇ ಕರ್ಕೊಂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಣ. ಆಮೇಲೆ ರೈಲ್ವೆ ಸ್ಟೇಷನ್ ಹೋಗಿ ಪ್ರೇಮಕ್ಕನ ಹುಡ್ಕೊಂಡ್ರಿ. ಮಲ್ಲಿಕಾ, ನೀ ಹೇಳೋದು ಕರೆಕ್ಟ್ ಐತಿ, ಹಂಗ ಮಾಡೋನು. ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರ 100 ವರ್ಷ ಆಯ್ಸಂತ. ನಾನಿಲ್ಲಿ ಇರೋದು ಅಷ್ಟು ನನಗೆ ಒಳ್ಳೇದಲ್ಲ. ಮೊದ್ಲಿಂದ ಕಾಲ್ ಕೇಳ್ತಾನಿ. ಬೆಳಿಗ್ಗೆ ಫೋನ್ಯಾಗ ಅಷ್ಟು ಚಂದ ಮಾತಾಡ್ಯಾರ. ಇವ್ರಿಗೆ ಇದ್ದಕ್ಕಿದ್ದಂಗ ಏನಾತ? ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಗುರ್ತಾಕೈತಿ ಏನಾಗೈತಿ ಅನ್ನೋದು. ಅರೇ, ಈಕಿ ಯಾಕೆ ಇಲ್ಲಿಂದ ಹೊಂಟಾಳ? ನಾವ್ ಬಂದಾಗ ಈ ಮನ್ಯಾಗಿದ್ದಕಿ ಈಕಿನ ಹೇಳ್ಬೇಕ ಶಂಕರ್ ಮಾವರ್ಗೆ ಏನಾಗೈತಿ ಅನ್ನೋದು. ಈಕಿನ ಮಾತ್ರ ಇಲ್ಲಿಂದ ಹೋಗಾಕ ಬಿಡಬಾರ್ದ. ಓಯ್ ನಿತ್ಕೋ. ಏನ ಇಲ್ಲಿಂದ ಹೋಗೋ ಪ್ಲಾನ್ ಐತಿ? ಅದು ಇಲ್ಲ, ಇದು ಇಲ್ಲ. ಬಾ, ಅವ್ರಿಗೆ ಏನಾಗೈತಿ ಅನ್ನೋದು ಹೇಳ. ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಇಲ್ಲಿ ಇದ್ದಿದ್ದ ನೀನೆ, ನಿನಗ ಗೊತ್ತಿರ್ತೈತಿ. ಬಾ. ಒಳಗ್ ಬರ್ತೀಯೋ ಇಲ್ಲ ಪೊಲೀಸರಿಗೆ ಏನಾದ್ರೂ ಫೋನ್ ಮಾಡ್ಲೋ? ಪೊಲೀಸ್ರ ನೋಡಿರಲ್ಲ ಸ್ನೇಹಿತರೆ, ಈ ಕಥೆ ಹಿಂಗ ಮುಂದುವರಿತೈತಿ. ಈ ಸ್ನೇಹಿತರ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಹೊಸದಾಗಿ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದೀರಿ. ಪ್ಲೀಸ್ ನಮ್ಮ ಈ ಹಳೆ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಕೂತಿರ್ತೀವಿ ಸ್ನೇಹಿತರೆ. ದಯಮಾಡಿ ಮರಿದಂಗ ಕಮೆಂಟ್ ಮಾಡ್ರಿ.